ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಸಂಕ್ರಾಂತಿ ಹಬ್ಬದ ದಿನ ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ರಂಗೋಲಿ ಎಲ್ಲ ಹಾಕಿದ್ದು ಲಾಸ್ಟ್ ವ್ಲಾಗಲ್ಲೇ ನೀವು ನೋಡಿದ್ದೀರಾ. ಸೊ ಹೋಗಿ ನೋಡಿಲ್ಲ ಅಂದರೆ ನೋಡಿ, ಸಂಕ್ರಾಂತಿ ಪ್ರಿಪ್ರೇಷನ್ಸ್ ಮತ್ತು ರಂಗೋಲಿ ಹೇಗೆ ಆಗ್ತೆ ಅಂತ ನೀವು ನೋಡ್ಬೋದು. ಲಾಸ್ಟ್ ವ್ಲಾಗಲ್ಲಿ ಚೆಕ್ ಮಾಡಿ. ಸೊ ನೈಟ್ ವ್ಯೂ ಮಾತ್ರ ತೋರಿಸಿದ್ದೆ. ಸೊ ಬೆಳಗ್ಗೆ ಹೇಗೆ ಕಾಣಿಸುತ್ತೆ ರಂಗೋಲಿ ಅಂತ ತೋರಿಸಿರಲಿಲ್ಲ. ಬೆಳಗ್ಗೆ ಇನ್ನೂ ಬ್ಯೂಟಿಫುಲ್ಲಾಗಿ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೊ ನೋಡ್ತಿದ್ದೀರಲ್ಲ, ನನ್ನ ಫಸ್ಟ್ ಫ್ಲೋರ್ ಬಾಲ್ಕನಿ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ಶೂಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಉಲ್ಟಾ ಕಾಣಿಸ್ತಿದೆ ರಂಗೋಲಿ. ಸೊ ಸೂಪರಾಗಿತ್ತು. ಬೆಳಕಿಗೆ ಕಲರ್ಫುಲ್ಲಾಗಿ ಸಕ್ಕತ್ತಾಗಿತ್ತು. ಎಲ್ಲರ ಮನೆ ಮುಂದೆ ನೋಡಿದ್ರು ಕಲರ್ ರಂಗೋಲಿ. ಸೊ ದೇವ್ರ ಮನೆ ಪೂಜೆ, ಸಂಕ್ರಾಂತಿ ಹಬ್ಬದ ದಿನ ಪೂಜೆ ಕೂಡ ಮುಗ್ದೋಗಿದೆ. ಸೊ ಅಮ್ಮನೇ ಬೇಗನೆ ಎದ್ದು ಪೂಜೆ ಮಾಡಿದ್ದಾರೆ. ಸೊ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಫ್ಯಾಮ್ಲಿ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಏನೇ ಕಷ್ಟ ಸುಖ ಇಲ್ಲಿ ಎಲ್ಲನೂ ಕೂಡ ನಾವು ಫೇಸ್ ಮಾಡಬೇಕು. ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಜೀವನ ಅಲ್ವಾ. ಸೊ ಹಾಗಾಗಿ ನಿಮಗೆ ಕಷ್ಟಕ್ಕಿಂತ ಸುಖನೇ ಜಾಸ್ತಿ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಲಶಿಕಾ ಮತ್ತು ಪ್ರಕುಲ್ ಇಬ್ಬರು ನೋಡಿ ಹೀಗೆ ರೆಡಿಯಾಗಿದ್ದಾರೆ. ಸೊ ಪಂಚೆ ಹಾಕ್ಕೊಂಡಿದ್ದಾನೆ ಪ್ರಕುಲ್. ಆ್ಯಂಡ್ ಲಶಿಕಾದಿದು ನ್ಯೂ ಡ್ರೆಸ್, ಇದು ಹಾಪ್ ಸ್ಕಾಚಲ್ಲಿ ತಗೊಂಡಿರೋದು. ಹಾಪ್ ಸ್ಕಾಚಲ್ಲಿ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಸಸ್ಸು, ಬಾಯ್ಸ್ಗೆ ಗರ್ಲ್ಸ್ಗೆ ಇಬ್ಬರಿಗೂ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಹ್ಯಾಪಿ ಸಂಕ್ರಾಂತಿ ಟು ಯು. ಇದೇನು ಹೊಸ ಡ್ರೆಸ್ ಏನಲ್ಲ, ಹಳೇದೆ. ಸೊ ಅಮ್ಮ ಪೂಜೆ ಮಾಡಿಬಿಟ್ರು 7ಗೆ, 7:30ಗೆ ರಾಹುಕಾಲ ಇತ್ತಲ್ಲ. ಸೊ ಇವಾಗ ಪೂಜೆ ಮಾಡಿಬಿಟ್ಟು ನಾನು ಕೈ ಮುಕ್ಕೊಂಡು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಬೆಳಗ್ಗೆಗೆ ಪ್ರಸಾದ ಅದೇ ಅವರೆಕಾಯಿ, ಕಡಲೆ ಬೀಜ ಕಡಲೆಕಾಯಿ ಎಲ್ಲ ನೆನೆಸಿ ಬಾಯ್ಲ್ ಮಾಡಿರೋದು. ಸೊ ಮಧ್ಯಾಹ್ನಕ್ಕೆ ಪೊಂಗಲ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಹೇಗೆ ಹೋಗುತ್ತೆ ವ್ಲಾಗ್ ಅಂತ ನೋಡೋಣ. ಹಬ್ಬದ ವ್ಲಾಗು, ವರ್ಷದ ಮೊದಲನೇ ಹಬ್ಬ ಇದಲ್ವಾ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಬನ್ನಿ ಪೂಜೆ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ರಂಗೋಲಿ ಇವಾಗ ಹೇಗೆ ಕಾಣಿಸುತ್ತೆ ಅಂತಲೂ ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ದೀರಲ್ಲ ವ್ಲಾಗ್ನ. ಸೊ ನಾನು ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿಕೊಂಡೆ. ಸೊ ನಾನು ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಅಮ್ಮ ಪೂಜೆ ಎಲ್ಲ ಮಾಡಿದರು. ನೈವೇದ್ಯಕ್ಕೆ ಅದೆಲ್ಲ ರಾತ್ರಿಯೇ ವಾಶ್ ಮಾಡಿ ಇಟ್ಟಿದ್ವಲ್ಲ. ಸೊ ಕಡಲೆಕಾಯಿ ಮತ್ತು ಅದು ಇದೆಲ್ಲನೂ ವಾಶ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ರಾತ್ರಿ ವಾಶ್ ಮಾಡಿ ಇಟ್ಟಿದ್ದಕ್ಕೆ ಬೆಳಗ್ಗೆ ಬೇಗನೆ ಫಾಸ್ಟಾಗಿ ಪೂಜೆ ಆಯಿತು. ಬೇಯಿಸೋದು ಇಡೋದು ಎಲ್ಲನೂ. ಈಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ದೇವರಿಗೆ. ಸೊ ಸಂಜೆನೂ ಕೂಡ ಎಳ್ಳು ಬೀರೋದು ಮಾಮೂಲಿ, ಕೆಲವೊಂದಿಷ್ಟು ಮನೆಗಳಿಗೆ ಎಳ್ಳು ಬೀರೋದಿರುತ್ತಲ್ಲ ಕಾಮನ್ ಆಗಿ, ಅಷ್ಟೇ. ಸೊ ಆವಾಗ ಚಿಕ್ಕ ಮಕ್ಕಳಿದ್ದಾಗ ಎಲ್ಲರ ಮನೆಗೂ ಹೋಗ್ತಾಯಿದ್ವಿ, ಒಂದು ಮನೆ ಬಿಡ್ದಲೆ. ಸೊ ಇವಾಗ ಒಂದು ಫುಲ್ ಕ್ಲೋಸ್ ಇರೋರು ಆ ಮನೆಗೆ ಹೋಗೋದು, ಹೋಗಿ ಎಳ್ಳು ಬೀರೋದು ಅಷ್ಟೇ, ಆ ಥರ.
ಸೊ ಇದಾದಮೇಲೆ ತಿನ್ನೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಇಲ್ಲೇ ಮನೆ ಹತ್ರನೇ ಗಣೇಶ ದೇವಸ್ಥಾನ ಇದೆ. ಸೊ ಯಾವುದೇ ಒಂದು ಪೂಜೆ, ಯಾವುದೇ ಒಂದು ಕಾರ್ಯಕ್ರಮ ಅಂದರೂ ಗಣೇಶನಿಗೆ ಫಸ್ಟು ಪೂಜೆ ಮಾಡಬೇಕು. ಏನಕ್ಕೆ ನಮ್ಗೆ ಯಾವುದೇ ವಿಘ್ನಗಳಿಲ್ದಲೇ ನೋಡ್ಕೊಳಪ್ಪ ಅಂತ ಬೇಡ್ಕೊಳ್ತೀವಲ್ಲ, ಸೊ ಹಾಗೆ. ಸೊ ನಾವು ಜಾಸ್ತಿ ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಮನೆ ಹತ್ರನೇ ಇದೆ ಅದು ಗಣೇಶ ದೇವಸ್ಥಾನ ಅಂತ. ಸೊ ಇಲ್ಲೇ ಕಾರಲ್ಲೇ ಹೋಗ್ತಾಯಿದ್ವಿ, ಹತ್ರನೇ ಇದೆ ಬಟ್ ಕಾರಲ್ಲೇ ಹೋಗ್ತಾಯಿದ್ದೀವಿ. ಹೋಗಿ ಕಾಯಿ, ಹೂವು, ಹಣ್ಣು ಎಲ್ಲ ತೊಗೊಂಡೋಗಿದ್ವಿ. ಸೊ ಎಲ್ಲ ಕೊಟ್ಟು ಕಾಯಿ ಒಡಿಸಿ ಅರ್ಚನೆ ಮಾಡಿಸ್ಬಿಟ್ಟು ಬಂದ್ವಿ. ಸೊ ಪಕ್ಕದಲ್ಲೇ ನವಗ್ರಹ ಎಲ್ಲನೂ ಇದೆ, ಮತ್ತು ನಾಗರು ಕೂಡ ಇದೆ ಹುತ್ತ. ಸೊ ಅದಕ್ಕೂ ಕೂಡ ಎಲ್ಲ ಒಂದು ರೌಂಡ್ ಹಾಕಿಬಿಟ್ಟು ಸೊ ಬಂದ್ವಿ. ಇದೇ ಗಣೇಶ ದೇವಸ್ಥಾನ. ದರ್ಶನ ಮಾಡಿ ಆ್ಯಂಡ್ ನಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟ್ ಯಾವಾಗಲೂ ಹಬ್ಬಕ್ಕೆ ಇದೇ ತಿನ್ನೋದು. ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸು. ಸೊ ಈ ಮೂರೇ ಬ್ರೇಕ್ಫಾಸ್ಟ್ ಥರ ತಿಂದ್ಬಿಡ್ತೀವಿ. ಮಧ್ಯಾಹ್ನ ಪೊಂಗಲ್ ಮಾಡೋದು ನಾನು ಪ್ರತಿ ಸಲ ಕೂಡ ಹಾಗೆ ಮಾಡ್ತಿದ್ದೀನಿ ನಾನು. ಆ್ಯಂಡ್ ಅವರೆಕಾಯಿ ಅದೆಲ್ಲ ತಿಂದಮೇಲೆ ಮನೆ ಹತ್ರನೇ ಒಂದು ಸ್ವಲ್ಪ ದೂರದಲ್ಲಿ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲೆಲ್ಲ ತೋಟ ಥರ ಇದೆ, ಹಳ್ಳಿ ವಾತಾವರಣ. ಅಲ್ಲಿ ಎಲ್ಚಿನ್ಕಾಯಿ ಗೊತ್ತಲ್ಲ. ಸೊ ಬೋಗಿ ಪಳ್ಳು ಸೆರೆಮನಿ ಮಾಡೋದಕ್ಕೆ ಆ್ಯಕ್ಚುಲಿ ಬೋಗಿ ದಿನವೇ ಮಾಡಬೇಕಿತ್ತು, ಬಟ್ ಒಂದು ಸಲ ಮಾಡಿದೆ ಲಾಸ್ಟ್ ಇಯರ್, ಹೋಗಿ ನೋಡಿ ಮಾಡಿದ್ದೀನಿ. ಫ್ರೆಂಡ್ಸ್, ಅದೇ ಬೋಗಿ ಪಳ್ಳು ಸೆರೆಮನಿ ಮಾಡೋದಕ್ಕೆ ಸಂಜೆ ಟೈಮು, ಅದೇ ಸನ್ಸೆಟ್ ಆಗೋ ಮುಂಚೆ ಮಾಡಬೇಕು. ಸೊ ಅದು ಸಪ್ರೇಟ್ ವಿಡಿಯೋ ಬರುತ್ತೆ. ಸೊ ಇಲ್ಲೇ ಸಿದ್ಧಗಂಗಾ ಮಠ ಹತ್ರ ಒಂದು ಮರ ಇದೆ, ಅದೆಲ್ಲೂ ಮಾರ್ಕೆಟಲ್ಲಿ ಸಿಗೋಲ್ಲ. ಎಲ್ಚಿನ್ಕಾಯಿ ಬೋಗಿ ಪಳ್ಳು ಅಂತಾರೆ, ಆಂಧ್ರದಲ್ಲಿ ಫೇಮಸ್ಸು. ಸೊ ಲಾಸ್ಟ್ ಟೈಮ್ ಕೂಡ ನಾವು ಇಲ್ಲೇ ಕಿತ್ಕೊಂಡು ಬಂದಿದ್ದಪ್ಪ. ಸೊ ನಾನು ಎಲ್ಲ ಬಂದು ಕಿತ್ಕೊಂಡು ಹೋಗೋಣ, ಒಂದು ಸ್ವಲ್ಪ ಆದರೆ ಸಾಕಾಗುತ್ತೆ. ಸೊ ಹಾಗಾಗಿ ಬಂದ್ವಿ ಕಿತ್ಕೊಂಡು ಹೋಗೋಣ ಅಂತ. ಅದ್ರದ್ದು ಸಪ್ರೇಟ್ ಬ್ಲಾಗ್ ಬರುತ್ತೆ. ಸೊ ನೋಡಿ, ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ, ಫಸ್ಟ್ ಟೈಮ್ ಲಾಸ್ಟ್ ಇಯರ್ ಮಾಡಿದ್ದು. ತೋರಿಸ್ತೀನಿ ಬನ್ನಿ ಆ ಮರ ಹೆಂಗಿರುತ್ತೆ ಅಂತ. ಇದ್ದಾವೆ ಕಾಯಿಗಳು ಎಲ್ಲ. ಸೊ ಅದನ್ನು ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. మాన్లో లేవాగో ఉండే కదా మాన్లో పెట్టారు అవే పచ్చోనడు బాగుంటాయి ఏ రెడ్వి ఈడుండే చూడు రెడ్ అన్నీ ఏర్లసి రెడ్వి ఇగో ఇడన్నీ కాయలు ఉన్నాయి కాయలు రెడ్ తీసుకోలేరు అంతా రెడ్వే బాగుంటుంది రెడ్ ఈడే తిండిగా ఉండే ఆటకంటే గట్టిగా ఉండేటి వేరండి ఎర్రవి తినిపిపోండి మంచిది పొద్దు ఇగో ఇదే దీనంతా ఒట్టిపోయింది దానికి
ಕೊಟ್ಟಿದ್ರಲ್ಲ ಆಮೇಲೆ ಕೊಟ್ಬಿಟ್ಟೆ ಅದಕ್ಕೆ ನಾ ಅಪ್ಪಾಜಿಗೂ ಫುಲ್ ಹುಷಾರಿರಲಿಲ್ಲ. ಎಲ್ಲರೂ ನೈಟ್ ಹಗಲೆಲ್ಲ ಇರ್ಬೇಕು. ಅಪ್ಪಾಜಿದಾಗ ತಲೆಂಗಡಿ ತಗೊಂಬಲ್ಲಿ ಕೊಟ್ಟಿದ್ರು. ಫುಲ್ ಹುಷಾರಿಲ್ಲ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಇವತ್ತು ಟ್ಯೂಸ್ಡೇ. ನಾನು ಆಫೀಸ್ಗೆ ಹೋಗಿಲ್ಲ, ಇವತ್ತು ಲೀವ್ ತೊಗೊಂಡಿದ್ದೀನಿ. ಸೊ ಏನಂದರೆ ನಿನ್ನೆದೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಸಂಕ್ರಾಂತಿ ಎಲ್ಲ ಮುಗಿಸ್ಕೊಂಡ್ವಿ, ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ, ನೋಡಿದ್ರಲ್ಲ. ಅದಾದಮೇಲೆ 11 ಗಂಟೆಲಿ ನಮಗೊಂದು ಫೋನ್ ಬರುತ್ತೆ. ಅಪ್ಪ ನಮಗೆ ಹೇಳಿದ್ದು. ಸೊ ಈ ಥರ ನೈಬರ್, ಫುಲ್ ನಮಗೆ ಹತ್ತಿರ ಇರೋ ನೈಬರ್ ನಮ್ಮ ಏರಿಯಾನೇ. ಸೊ ಅವ್ರ ಮಗ ಈ ಥರ ಸೂಸೈಡ್ ಮಾಡಿಕೊಂಡು ಸತ್ತೋಗಿದ್ದಾನೆ ಅಂತ ಒಂದು ನ್ಯೂಸ್, ಸ್ಯಾಡ್ ನ್ಯೂಸ್ ಬಂತು. ಸೊ ನಿನ್ನೆಯಿಂದನೂ ನಾವು ಯಾವ ಹಬ್ಬನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸೊ ಇವತ್ತು ಕಾರ್ಯ ಎಲ್ಲ ಮುಗೀತು, ಹಂಗಾಗಿ ನಾನು ಲೀವ್ ತೊಗೊಂಡೆ. ಸೊ ಮತ್ತೆ ಅವನ ಮುಖ ನೋಡೋಕ್ಕಾಗಲ್ಲ ಅಂತ. ಸೊ ಅವನು ಇಷ್ಟಿದ್ದಾಗಿಂದನೂ ನೋಡ್ಕೊಂಡು ಬರ್ತಾಯಿದ್ವಿ. ಸೊ ಬ್ಲಾಗ್ಸಲ್ಲಿ ಕೂಡ ಇದ್ದಾರೆ ಅವ್ರವ್ರ ಫ್ಯಾಮಿಲಿ ಎಲ್ಲ. ಸೊ ಮೆನ್ಷನ್ ಏನು ಮಾಡಲ್ಲ ಹೆಸರೇನು ಅಂತ. ಯಾವಾಗಲೂ ಅಕ್ಕ ನೈನಕ್ಕ ಅಂತ ಅಂದ್ಕೊಂಡು ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಿದ್ದ. ಬಟ್ ಗೊತ್ತಿಲ್ಲ, ಆಲ್ ಆಫ್ ಎ ಸಡನ್ ಏನಕ್ಕೆ ಈ ಥರ ಡಿಸಿಷನ್ ತೊಗೊಂಡ ಅಂತಲೂ ಗೊತ್ತಿಲ್ಲ. ನಾನು ನಿನ್ನೆ ಇವತ್ತು ಫುಲ್ ಹತ್ತುಬಿಟ್ಟಿದ್ದೀನಿ. ಅವ್ರು ಅಳೋದು ನೋಡಿ ಅಪ್ಪ ನನಗೆ ಸಂಕಟ ಆಗ್ತಿದೆ. ಹೇಗೆ ಡಿಸೈಡ್ ಮಾಡ್ತಾರೆ, ಇಷ್ಟು ದೊಡ್ಡ ಡಿಸಿಷನ್ ಹೇಗೆ ನಿರ್ಧಾರ ತಗೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಅವ್ರ ಅಪ್ಪ ಅಮ್ಮನ ಬಗ್ಗೆ ಥಿಂಕ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಸೊ ಇರೋದೇ ಒಬ್ಬನೇ ಮಗ. ಸೊ ಆ ಹುಡುಗಂಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ಅವ್ರ ಅಪ್ಪ ಅಮ್ಮಂಗೆ ಶಕ್ತಿ ಕೊಡಲಿ. ಆಗಲ್ಲ, ಲೈಫ್ ಲಾಂಗ್ ಹಂಗೆ ಇರುತ್ತೆ, ಬಟ್ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಸೊ ತುಂಬ ಡಿಪ್ರೆಷನ್, ನಮಗೆ ಒಂಥರ ಆಗೋಯಿತು. ಯಂಗ್ ಏಜಲ್ಲಿ ಹಿಂಗೆಲ್ಲ ಹೇಗೆ ಡಿಸಿಷನ್ ತೊಗೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಆಯಸ್ಸು ಅಷ್ಟೇ ಇದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕು. ಸೊ ಇದರಿಂದ ಪ್ರತಿಯೊಬ್ಬರು ಕಲಿಬೇಕು, ಲೆಸನ್ಸ್ನ ಕಲಿಬೇಕು ಅಷ್ಟೇ, ಇನ್ನೇನಿಲ್ಲ ನಾನು ಹೇಳೋದು. ಸೊ ಹಾಗಾಗಿ ನಾವು ನೆನ್ನೆ ಭೋಗಿ ಪಳ್ಳು ಸೆರೆಮನಿ ಕೂಡ ಮಾಡಲಿಲ್ಲ. ಎಲ್ಲ ಅಲ್ಲಿ ಹೋಗಿ ಬಂದು ಎಲ್ಲ ಮಾಡ್ತಾಯಿದ್ವಲ್ಲ. ಇವತ್ತು ಷಷ್ಠಿ, ಅಪ್ಪನ ಮನೆ ದೇವ್ರದ್ದು ಜಾತ್ರೆ ಇವತ್ತು, ಸುಬ್ರಹ್ಮಣ್ಯ. ಇವತ್ತು ಕೂಡ ನಾವೇನೂ ಹಬ್ಬನೇ ಮಾಡಲಿಲ್ಲ. ಜಸ್ಟ್ ಅಪ್ಪ ಅಮ್ಮ ಇಬ್ಬರು ಮಣ್ಣಿಗೆ ಹೋಗಿದ್ದು, ನಾವು ಮನೆಗೆ ಹೋಗಿ ಅವರು ಎತ್ತೋವರೆಗೂ ಅಲ್ಲೇ ಇದ್ದು ಅಕ್ಕಿ ಕಾಳು ಎಲ್ಲ ಹಾಕಿಬಿಟ್ಟು ಬಂದ್ವಿ. ಅಪ್ಪ ಅಮ್ಮ ಮಣ್ಣಿಗೆಲ್ಲ ಹೋಗಿ ಬಂದರು. ಅವರು ಜಸ್ಟ್ ಸ್ನಾನ ಮಾಡಿ, ಸೊ ಪ್ರಿಪೇರ್ ಮಾಡಿದೆ. ನಾನು ಬಂದ ತಕ್ಷಣ ಗಂಜಲ ಹಾಕ್ಕೊಂಡು ಸ್ನಾನ ಮಾಡಿ ಫ್ರೆಶ್ ಅಪ್ ಆದ್ವಿ. ತಂಗಿ ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದಾರೆ, ಅವರು ಹುಡುಗನ್ನ ನೋಡಬೇಕು ಅಂತಾರೆ. ಸೊ ಅಷ್ಟೇ. ಸೊ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಒಂಥರ ಸಂಕ್ರಾಂತಿ ಹಬ್ಬ ಅಂದರೆ ಇನ್ನು ಅದೇ ನೆನಪಾಗುತ್ತೆ, ಆ ಹುಡುಗಂದೇ ನೆನಪಾಗುತ್ತೆ. ಓಕೆ, ಆತ್ಮಕ್ಕೆ ಶಾಂತಿ ಸಿಗಲಿ, ಎಲ್ಲೇ ಇದ್ದರೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರೇ ಮಾಡ್ತೀನಿ. ಸೊ ಮತ್ತೆ ಸಿಗ್ತೀನಿ. ಬಾಯ್.